ತುಂಬ ಜನರ ಕಂಪ್ಲೇಂಟು ಚಪಾತಿ ಏನೇ ಮಾಡಿದರೂ ಸಾಫ್ಟ್ ಆಗೋದಿಲ್ಲ, ನಾರು ನಾರಾಗಿರುತ್ತೆ ಅಂತ. ಇನ್ನು ಮುಂದೆ ನೀವು ಹಾಲು ಮೊಸರು ಹಾಕೋದನ್ನು ಬಿಡಿ, ನಾನು ಹೇಳಿದನ್ನು ಇದೊಂದನ್ನು ಹತ್ರ ಹಾಕಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತ ನೋಡಿ. ನಾನು ಹಿಂದಿನ ದಿವಸದ್ದು ಅನ್ನ ತಗೊಂಡಿದ್ದೇನೆ 2 ಕಪ್ಪು. ಅಂದರೆ ನಾನು ಇಲ್ಲಿ ಅರ್ಧ kg ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ 2 ಕಪ್ಪು, ಒಂದು 1.5ರಿಂದ 2 ಕಪ್ಪು ತಗೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ನೋಡಿ, ಚೆನ್ನಾಗಿ ಈ ಥರ ಮಾಡಿದರೆ ಆಯಿತು. ಇವಾಗ ನಾನು ಚಪಾತಿ ಹಿಟ್ಟು ತಗೋತಾ ಇದ್ದೀನಿ. ಅದಕ್ಕೆ ಅರ್ಧ kg ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ಸ್ವಲ್ಪ 2 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಅನ್ನವನ್ನು ಹಾಕಿದರೆ ಆಯಿತು. ಗ್ರೈಂಡ್ ಮಾಡಿದ ಅನ್ನವನ್ನು ಹಾಕಿ ಚೆನ್ನಾಗಿ ನಾದಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಅದರದ್ದೇ ನೀರನ್ನು, ಯಾಕಂದರೆ ಚಪಾತಿ ಹಿಟ್ಟಿನ ಹದ ಬರಬೇಕಲ್ಲ. ಹಾಗೆ ಒಂದು ಹದಕ್ಕೆ ಹಿಟ್ಟು ಕಲಸಿ ಒಂದು 15 ನಿಮಿಷ ಹಾಗೆ ಬಿಟ್ಟೆ, 15 ನಿಮಿಷ. ಇವಾಗ ಸ್ವಲ್ಪ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ಉಂಡೆ ಮಾಡ್ಕೊಂಡ್ಮೇಲೆ ಅದನ್ನು ಚಪಾತಿ ಹಿಟ್ಟು ಲಟ್ಟಿಸಬೇಕು. ಚಪಾತಿ ಲಟ್ಟಿಸಿದ ಮೇಲೆ ನೀವು ಬೇಕಾದರೆ ಎಣ್ಣೆ ಹಾಕ್ಕೊಂಡಾದರೂ ಹಾಕಿ, ಇಲ್ಲ ಹಾಗೆ ಬೇಕಾದರೂ ಚಪಾತಿ ಮಾಡ್ಬೋದು. ಎಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಗೆ ಮಾಡಿದರೆ ಚೆನ್ನಾಗಿರುತ್ತೆ, ಏನು ಪರವಾಗಿಲ್ಲ. ನೋಡಿ, ನಾನಿಲ್ಲಿ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸಂಜೆ ತನಕ ಇದು ಸಾಫ್ಟ್ ಆಗಿರುತ್ತೆ, ಏನು ನಾರಾಗಿರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ.